ಮತ್ತೆ ತರ ಮಚ್ಚ ಇವಾಗ ನನ್ನ ಗಾಡಿ ಅವನು ಓಡಿಸ್ತಾನೆ. ನಾನು ಇಲ್ಲಿದ್ದಾನಲ್ಲ ಇಲ್ಲಿ ಪ್ಲೇಸ್ ತೋರಿಸು ಬಾರ ಇಲ್ಲಿ ವಿಡಿಯೋಲಿ ನೋಡಬೇಕು ಅಂದಲ್ಲ ಪ್ಲೇಸ್ ತೋರಿಸು. ಆಮೇಲೆ ತೋರಿಸ್ತೀನಿ ಇವನು. ವಾ ಎಲ್ಲ ಆಯ್ತು ಬೇರೆ ಹೋಗ ಅರ್ಥ ಆಯ್ತು ಅನ್ಸುತ್ತೆ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಅಡ್ಡ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾಡ್ರೆ ನಾಳೆ ಮಾಡಿ. ಇವಾಗ ಹೋಗ್ತಾ ಇರೋದು ನಾವು ಕಯಾಕಿಂಗೆ. ನಾನು ವೇಣು ಕುಶಾಲ್ 3 ಜನ ಹಿಂದ್ಗಡೆ ಬರ್ತಾಯಿತ್ತು ನೋಡಿ ನಮ್ಮ ಬೈಕು. ನಾನಿವಾಗ ಹಿಮಾಲಯನ್ ಎಕ್ಸ್ಪಲ್ಸ್ 210 ಓಡಿಸ್ತಾ ಇದ್ದೀನಿ. ಹಿಮಾಲಯನ್ ಎಕ್ಸ್ಪಲ್ಸ್ 210 ಓಡಿಸ್ತಾ ಇದ್ದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಯಾವಾಗ ಅದನ್ನೇ ಓಡಿಸಿ ಬೇಜಾರಲ್ವಾ, ಅದಕ್ಕೆ ಅವಾಗ ಗಾಡಿಗಳು ಚೇಂಜ್ ಮಾಡ್ತಾ ಇರಬೇಕು. ಅದು ನೋಡಿಸ್ಬಿಟ್ಟು ಇದನ್ನೇ ನಾನು ಓಡಿಸಿದ್ರೆ ನಿಜ ಎಷ್ಟು ಈಸಿ ಗೊತ್ತಾ ಗಾಡಿ. ಅದು ಆನೆ ಮರಿ ಥರ ದೊಡ್ಡದಾಗಿರುತ್ತೆ, ಇದು ಚಿಕ್ಕದಾಗಿರುತ್ತೆ ಕುದುರೆ ಥರ. ಬಟ್ ಪವರು ಅಷ್ಟೇ, ಅದರಲ್ಲೇ ಬೇರೆ ಪವರು ಇದರಲ್ಲೇ ಬೇರೆ ಪವರು. ಗಾಡಿ ಮಾತ್ರ ಸಾಗದಾಗೈತೆ. ಸ್ಮೂತಾಗಿ ಹೋಗುತ್ತೆ ಇದು ಈ ಗಾಡಿನ. ಅಣ್ಣ ಹೈವೇ ಅಲ್ಲಿ ಮೇಲೆ ಅದು ಏನಕ್ಕೆ ಕಟ್ಸಿರೋದು ಅವರೆಲ್ಲ ಗೌರ್ಮೆಂಟು ಈ ಥರ ನಡಿಯಕ್ಕ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಆಕ್ಸಿಡೆಂಟ್ ಆಗ್ಬಾರ್ದು ತಾನೆ. ಅಪ್ಪ ನಮ್ಮ ಜನಗಳಿಗೆ ಬುದ್ಧಿನೇ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ. ಅಲ್ಲಿ ಮೇಲೆ ಕಟ್ಸೋರು ಅದ್ರಲ್ಲಿ ಹೋಗ್ದಿರಾ ಬಂದು ಕೆಳಗಡೆನೆ ಬರ್ತಾರೆ, ಜೋರಾಗಿ ಬರ್ತಾ ಇರ್ತಾರೆ. ನೋಡ್ಕೊಂಡು ಹೋಗ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ. ಇಲ್ಲಿಂದ 15 ಕಿಲೋಮೀಟರ್ ಐತಂತೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಥರ ಕಯಾಕಿಂಗ್ ಅವೆಲ್ಲ. ಅಂದರೆ ಬೋಟ್ ರೈಡ್ಸ್ ಹೋಗಿದ್ದೀವಿ, ತೆಪ್ಪದಲ್ಲಿ ಹೋಗಿದ್ದೀವಿ, ಸಿಂಗಲ್ ಆಗಿ ಈ ಥರ ಹೋಗೋದು ಫಸ್ಟ್ ಟೈಮು. ಬನ್ನಿ ಅಲ್ಲಿ ಹೋಗಿ ನೋಡೋಣ. ಯಾಕಂದರೆ ನಮ್ದು ಇದ್ದಿದ್ಲಿ ಸ್ಲಾಟ್ ಬಂದು 12ರಿಂದ 1 ಗಂಟೆ. ಆ್ಯಕ್ಚುಲಿ ಟೈಮ್ ಬಂದು ಇವಾಗ 5 ನಿಮಿಷ ಆಯ್ತು ಕಮ್ಮಿ ಅಷ್ಟೇ. ಬಟ್ ನಾವಿನ್ನೂ 15 ಕಿಲೋಮೀಟ್ರ್ ಹೋಗ್ಬೇಕು. ಯಾವಾಗೂ ಲೇಟೇ ನಮ್ದು, ಏನು ಮಾಡೋದು. ಹಂಗೂ ನಾನು ನಮ್ಮ ಏರಿಯಾ ಕಡೆಯಿಂದ ನಾನು ಹೊಸಕೋಟೆಗೆ ಆಲ್ಮೋಸ್ಟ್ ಒಂದು 40 ಮಿನಿಟ್ಸಲ್ಲಿ ಬಂದುಬಿಟ್ಟೆ. ಇಲ್ಲಿ ಇವನು ಬಂದ ಮತ್ತೆ ಟಿಫನ್ ಮಾಡಿರಲಿಲ್ಲ ಬೆಳಗ್ಗೆ. ಇವತ್ತು ರೈಡಿಂಗ್ ಗೇರ್ಸು ಏನೂ ಹಾಕೊಂಡ್ಬಂದಿಲ್ಲ, ಜಸ್ಟ್ ನಾರ್ಮಲ್ ಆಗಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಂದಿದ್ದೀನಿ. ಯಾಕಂದರೆ ಹತ್ರ ರೈಡ್ ಅಲ್ವಾ, ಏನು ಅದನ್ನೆಲ್ಲ ಇನ್ನೊಂದು ನೆನ್ನೆ ಫುಲ್ ಮಳೆಯಲ್ಲೆಲ್ಲ ನೆಂದಿದ್ದು ಅದೆಲ್ಲ ಇನ್ನೂ ಒಣಗಬೇಕಿತ್ತು. ಅದಕ್ಕೋಸ್ಕರನೇ ಇದರ ಅಲ್ಲೇ ಇಕ್ಬಿಟ್ಟು ಬಂದಿದ್ದೀವಿ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಇಂಡಿಕೇಟರ್ ಹಾಕೋಬಾಗುರು. ನೀನು ಯಾರು ಎಲ್ಲಿ ಹೋಗ್ತಿದ್ದೀಯ ಅಂತ ಗೊತ್ತಾಗುತ್ತೆ. ಏನು ಆಗ್ದಿರ ಬಂದ್ಬಿಟ್ರೆ ನಾನು ಹೆಂಗೆ ತಳ್ಕೊಳ್ಳಿ ಗುರು. ಟಾಪ್ ಸ್ಪೀಡ್ ಎಷ್ಟು ಹೊಡ್ತಿದ್ದಾನೋ ಗೊತ್ತಿಲ್ಲ. ನಾನಂತೂ ಒಂದು 111. ನೆನ್ನೆ ಅಂತೂ ಗೇರ್ಸ್ ಎಲ್ಲ ಇದ್ರು 100 ದಾಟಿಲ್ಲ. ಇವತ್ತು ನೋಡಿದ್ರೆ ಗೇರ್ಸ್ ಏನಿಲ್ಲ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ನೀವೆಲ್ಲ ಓಡಿಸಿ ಅಂತ ಹೇಳ್ತಿಲ್ಲ, ನಾರ್ಮಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಇರೋದು. 120 ರೋಡ್ ಯಾವ್ದಾದ್ರು ಸ್ಟ್ರೈಟ್ ಆಗಿದ್ರೆ ಓಡಿಸ್ಬೋದು ಗುರು. ಈ ತರ ಬರ್ತಾ ಇದ್ರೆ ಆಗಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇನ್ನು 6 ಕಿಲೋಮೀಟರ್ ಇದೆ ಅಷ್ಟೇ ಇಲ್ಲಿಂದ. ಏಯ್ ಫೇಸ್ ತೋರಿಸೋ. ಯಾಕೆ ವಿಡಿಯೋಲಿ ಬಂದಿಲ್ಲ ಸಾಯ್ತಿದೆಯಲ್ಲ. ಹಿಂಗೆ ಹೋದರೆ ತಿರುಪತಿ ಹೈವೇ ಇದು. ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ಬೇಕು. ಅವ್ನು ಬರೋಕ್ಕೆ ವೈಟಿಂಗು, ಇನ್ನೂ ಬಂದಿಲ್ಲ ಅವನು. ಇಲ್ಲಿಂದ 1 ಕಿಲೋಮೀಟರ್. ಇದೇನಾ ಕೆರೆ? ಇದೇ ಇರ್ಬೋದು. ಇದೆ ಇಲ್ಲ ಹೋಗಿ ಅವ್ರು ನೋಡಿ. ಇಲ್ಲೇ ಜಾಲಿ ಅದೇ ಥರ ಹೋಗೋದು ಇವಾಗ. ಜಾಲಿ ಅನ್ಕೊಂಡು ನೋಡಿ ಹಿಂಗೆ. ಆಲ್ರೆಡಿ ಬಿಟ್ಟವ್ರ ಹಿಂಗೆ ಬ್ಯಾಚ್, ಇದು ಬರ್ತಾ ಇರೋ ಬ್ಯಾಚ್ ಅನ್ಸುತ್ತೆ. ಇವಾಗ ನಾವು ಹೋಗ್ತೀವಿ.
ಹೆಂಗ ಮಚ್ಚ ಜಾಲಿ ಜಾಲಿ ಖಾಲಿ ಖಾಲಿ ಎಲ್ಲ ದುಡ್ಡೆಲ್ಲ ಖಾಲಿ. ಅಲ್ಲಿಗೆ ಹೋಗ್ಬೇಕೇನೋ, ಅಲ್ಲೈತೆ ಅಲ್ಲಿ ಒಳಗಡೆ ಗಾಡಿ ಬೈಕ್ ಇಲ್ವಾ? ಅಲೋ ಬೈಕೆಲ್ಲ ಇಲ್ಲೇ ಇಕ್ಬಿಟ್ಟು ಹೋಗ್ಬೇಕಾ? ಗುರುವೇ ಗುರುವೇ ನಾವು ಇಲ್ಲೇ ಇಕ್ಬಿಟ್ಟು ಹೋಗ್ಬೇಕು ಇವಾಗ ಬೈಕ್ಗಳೆಲ್ಲ. ಹೆಲ್ಮೆಟು ಅಲ್ಲೆಲ್ಲ ಒಳಗಡೆ ಇಕ್ಕೋಣ. ಹಾಂ ಇಲ್ಲೇ ಪಾಸ್ದರ್ ಸ್ವೀಟ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಮನ್ಮತ್ತ ರಾಜ. ಏಯ್ ಏಯ್ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೋಡರ್ನ್ ಅಲೆಮಾರಿ. ಸೊ ಇವತ್ತು ನಾವು ಬಂದಿದ್ದೀವಿ ಯಾವ ಏರಿಯಾ ಇದು? ನರಸಾಪುರ ಹತ್ರ ಯಾವ್ದೋ ಒಂದು ಮುಗಾಬಾಗಲ್ಲ ಅಂತ ಯಾವ್ದೋ ಒಂದು ಊರೈತೆ, ಮುಗಬಾಳ ಅಂತ ಊರೈತೆ. ಸೊ ಅಲ್ಲಿ ಬಂದ್ಬಿಟ್ಟು ನಾವು ಕಯಾಕಿಂಗ್ಗೋಸ್ಕರ ಬಂದಿದ್ದೀವಿ. ಸೊ ಕಯಾಕಿಂಗ್ ಇಲ್ಲೆಲ್ಲಿ ಕಯಾಕಿಂಗ್ ಇದೆ ಅಂತ ಅಂದ್ರೆ ಇಲ್ಲೊಂದು ಯಾವ್ದೋ ಒಂದು ಹೊಂಡ ತರ ಮಾಡವ್ರೆ, ಹೊಂಡದಲ್ಲಿ. ಸೊ ಇಲ್ಲಿ ನಮ್ಮ ಇವರಿದ್ದಾರೆ, ಅವ್ರ ಜೊತೆ ಇವರಿದ್ದಾರೆ, ಇವ್ರ ಜೊತೆ ನಾವಿದ್ದೀವಿ. ಇವರೇ ಇಂಟ್ರೊಡಕ್ಷನ್ ಕೊಡು. ಯಾರು ಹೇಳಿ? ಯಾರು ನೀನ್ ಹೇಳ್ಬೇಕು. ಇಲ್ಲ ನೀನ್ ಹೇಳ್ಬೇಕು. ಏನಾಗ್ತಿದೆ ಪ್ರೈಡ್ ಆಗಿ ಹೇಳ್ಕೋಬೇಕು. ಅಷ್ಟೇ. ನನ್ನ ಮಗ ವಿಡಿಯೋಸ್ ಮಾಡ್ತಾ ಇರ್ತೀನಲ್ವಾ, ಎಲ್ಲ ನೀನು ಬೇರೆಯವ್ರ ಜೊತೆ ಮಾಡ್ತೀಯಾ, ನಾನು ಹಾಕೊಂಡೆ ಹೋಗಲ್ಲ, ನಾನು ಗಾಡಿನ ಮಾಡಲ್ಲ, ಏನ್ ದಿನಾ ಫೋನ್ ಮಾಡೋವಾಗೆಲ್ಲ ಅದನ್ನೇ ಹೇಳ್ತಾ ಇರ್ತೇನೆ. ನಾನು ಅಲ್ಲೋಗಿದ್ದೀನಿ ಇಲ್ಲೋಗಿದ್ದೀನಿ ಅಂದ ತಕ್ಷಣ ಅದೇ ಇದು ಮಾಡ್ತಿದ್ದೆ. ಅದಕ್ಕೆ ನಾನು ನೈಟ್ ಫೋನ್ ಮಾಡಿ ಫಿಕ್ಸ್ ಮಾಡಿ ಆಲ್ರೆಡಿ ಬುಕ್ ಮಾಡ್ಕೊಂಡು ಬಂದ್ಬಿಟ್ವಿ ಕಯಾಕಿಂಗ್ ಅಂತ. ಫಸ್ಟು ಅಲ್ಲಿ ನೋಡಿ ಬೋಟ್ಗಳೆಲ್ಲ ಇಷ್ಟು ಜನ ಇಕ್ಕಿದ್ದಾರೆ. ಆಲ್ಮೋಸ್ಟ್ ಒಂದು 50ರಿಂದ 100 ಜನ ಆರಾಮಾಗಿ ಹೋಗ್ಬೋದಿರು. ಆಲ್ರೆಡಿ 2 ಬ್ಯಾಚ್ ಹೋಗ್ಬಿಟ್ಟೈತಂತೆ. ನಮ್ಮ ದುರದೃಷ್ಟ ಹೆಂಗ್ ಗೊತ್ತಾ, ನಾವು 12 ಗಂಟೆಗೆ ಬರಬೇಕು, ಲೇಟ್ ಆಗೋಯ್ತು. ಅದಕ್ಕೆ ರೀಸನ್ ಐತೆ. ಅದಕ್ಕೆ ಈ ನನ್ನ ಮಗ ನಿನ್ನೆ ಮಾಡ್ಕೊಳ್ಳೋ ಕೆಲಸ ಇವತ್ತು ಮಾಡ್ಕೊಂಡ. ಚೈನಿಗೆ ಅದೇನೋ ಸ್ಪ್ರೇಗೆಲ್ಲ ಹೊಡ್ಕೊಂಡು ಗಣೇಶನೆಲ್ಲ ಬಿಡಕ್ಕೆ ಹೋದ್ರೆ ಇಲ್ಲಿ ಬಂದ್ರೆ ಹೊಡೆದ್ ಕಳಿಸ್ತಾರ. ಪ್ರೈವೇಟ್ ತರ ಏನೋ ಮೇ ಬಿ ಟೆಂಡರ್ ಹಾಕೊಂಡು ಏನೋ ತಗೊಂಡಿರ್ತಾರೆ. ಇವ್ನು ಹೇಳ್ತಾನೆ ಗಣೇಶ ಬಿಡಕ್ಕಾದ್ರೆ ಇಲ್ಲಿ ಕರ್ಸ್ಕೊಂಡ್ಬಿಡು ಅಂತ ಕಳಿಸ್ತಾರ. ನನ್ನ ಮಕ್ಳ ನಿಮ್ಮ ನೋಡ್ಕೊ ಬಂದು ಕೇಳ್ಕೊಂಡು ಯಾರು ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ನೋಡೋಣ ಚಿಕ್ಕದಾಗಿ ಸ್ಮಾಲ್ ಇಲ್ಲ ಅದು ಪಾಂಡ್ ಐತೆ, ಹೊಂಡ ಪಾಂಡ್ ಕೃಷಿ ಹೊಂಡ, ಸಿಟಿ ಹೊಂಡ ಅಲ್ಲ, ಕೃಷಿ ಹೊಂಡ. ಇವಾಗ ಸಿಂಗಲ್ ಹೋಗ. ನಾನಂತೂ ಸಿಂಗಲ್ ಹೋಗ್ತೀನಿ. ಇವನು ಸಿಂಗಲ್. ಮಚ್ಚಾ ಧೈರ್ಯ ಮಾಡು. ಅಕ್ಕ ಧೈರ್ಯ ಏನಿಲ್ಲಪ್ಪ, ಅಕ್ಕ ಪಕ್ಕದಲ್ಲಿ ಇಬ್ರು. ಇನ್ನೇನ್ ಒಳಗಡೆ ಹೋಗ್ಬೇಡ. ನೋಡು ನೀರು ಕಾಲ್ ತೊಳ್ಕೊಬೇಕು ಅಂದಲ್ಲ, ಒಂದೋಯ್ತು ನೋಡಿ. ಇದಿಬ್ರು ಹೋಗೋದು, ಮೇ ಬಿ ಸಿಂಗಲ್ ಹೋಗೋದು ಅದೇನೋ ಬಿಟ್ಟವ್ರೆ ಒಳಗಡೆ. ಸಿಂಗಲ್ ಹೋಗೋದು ಅದಾ ಬಿಟ್ಟವ್ರು ನೋಡಿ ಒಳಗಡೆ. ಮೇ ಬಿ ಗೊತ್ತಿಲ್ಲ. ಗಣೇಶ ವಿಸರ್ಜನೆ ಮಾಡಿದಾರಾ? ಅದೇ ಈ ಏರಿಯಾ ಅವ್ರು ಯಾರೋ ಮಾಡಿರ್ತಾರೆ. ಇದು ಡಬಲ್ ಹೋಗೋದು, ಇದೊಂದು ಟೇಬಲ್. ಇಲ್ಲೊಂದು ಟೇಬಲ್ ಐತೆ ಕರೆಕ್ಟ್. ಬಟ್ ಅದೇ ಇವ್ರ ಕಡೆಯವ್ರಿಗೆ ಇಲ್ಲಾಂದ್ರೆ ಬಿಟ್ಟಿರ್ತಾರೆ ಅಷ್ಟೇ, ಇವ್ರೂರು ವಿಲೇಜ್ ಅಂತ ಹೇಳ್ಬಿಟ್ಟು. ನಾವೆಲ್ಲ ತಗೊಂಡ್ರೆ ಫಸ್ಟ್ ಆಚೆ ಕಳಿಸ್ತಾರೆ. ಇಲ್ಲ ನಾವು ಕಯಾಕಿಂಗ್ ಅಲ್ಲಿ ಎತ್ಕೊಂಡು ಹೋಗ್ತಾ ಗಣೇಶ ಬಿಟ್ಬಿಡೋಣ ಬಿಡ್ರಿ. ಅದೇ ಸಿಲ್ವರ್ ಗೋಲ್ಡ್. ಈ ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಟು ಹೋಗವ್ರೆ. ನಿನ್ನ ಮತ್ತೆ ಚಪ್ಪಲಿ ಹಾಕೊಂಡು ಹೋಯ್ತೀನೋ ನೋಡು. ಈ ತರ ಅವರೆಲ್ಲ ಕರ್ಕೊಂಡ್ ಬಂದ್ರೆ ಹಿಂಗೆ ಅವ್ನು ಬಂದು ಬೈಬೇಕಿನ್ ಮತ್ತೆ ನಮ್ಮನ್ನ. ಎಷ್ಟೆಷ್ಟು ಕಷ್ಟ ಆಗತ್ತಾ ಈ ಥರ ಎಲ್ಲ ಮಾಡಬೇಕು ಅಂದ್ರೆ. ನೋಡಲ್ಲಿ ಟೈಟ್ ಇಕ್ಕೊಂಡು ಫುಲ್ ಟೈಟ್ ಹಾಕೋ, ಫುಲ್ ಟೈಟು ಬೀಳ್. ಇನ್ನು ಟೈಟ್ ಆಗೈತಿ ಬಿಡು. ಯಾವಾಗಲೂ ಟೈಟೆ. ಹಲೋ ಏಯ್ ಮೂರು ಎತ್ಕೊಂಡಿದ್ದು ನೋಡಿಲ್ಲ ಮಚ್ಚಾ. ಚಲ ಭಯ್ಯ, ರೆಕಾರ್ಡ್ ಆಗ್ತಾಯಿದೆ ಭಯ ಇದು ಫುಲ್ಲು. ಮಚ್ಚಾ ಅಯ್ಯ ನನ್ನ ಮಗ ನೋಡು ಏನು ಯುದ್ಧ ಎಲ್ಲ ಮಾಡ್ತಾಯಿಲ್ಲ. ಹ್ಞೂ
ಎಲ್ಲ ಬರ್ತೈತೆ. ಟೀಕೆ ಎಷ್ಟು ಮಾತಾಡ ನಿಂಗೆ ಒಂದು ಭಾಷೆ ನಂಗೆ ತೂರು ಆಗ್ತಾವಲ್ಲ. ನಾನು ಹೇಳ್ತೀನಲ್ಲ ಬಾರು, ಟ್ರೈನಿಂಗ್ ಕೊಡ್ತಾವೆ ಬಾರು. ನಮ್ದು 1 o'clock ಅಲ್ಲ, ಆದ್ರೂ ಬರ್ತೀವಿ. ಲೇಟಾಗಿ ಬಂದಿದ್ದೀವಿ ಅಂತ 1 o'clock ಸೇರ್ಕೊಂಡ್ಬಿಟ್ಟಿದ್ವಿ. ಮದುವೆ ಶೂಟಿಂಗ್. ಹ್ಞೂ ಆಯ್ತು ಬಾ, ಕಾಣುತ್ತೆ ಅಲ್ಲಿ ಹಿಂದೆ, ಹುಷಾರು ಆ ಕಡೆ. इसी पोजीशन में रखना, ओके? ठीक है, इधर नहीं रखना है, ओके ना? हाँ ये पोजीशन है, राइट पोजीशन, ओके? हाँ ओके, बॉर्डर ऐसे ही रखना है, ओके ना? ओके, इसको ऐसे नहीं रखना है, ऐसे नहीं रखना है, ओके? तो ऐसे इस पोजीशन में रखना है. ये फेस है ना, अपने तरफ अपने फेस की ओर रखना है, ओके? तो देखिए अपने तरफ रखना है, ये आगे नहीं करना है, ऐसे नहीं करना है, कोई भी ऐसे रखना है. ओके. देखिए अल्फाबेट है, अल्फाबेट है. ನಾವು ಊಟ ಇಟ್ಕೊಂಡಿದ್ದೀನಿ ನಾನು. ರೈಟ್, ಓ ರೈಟ್ ಲೆಫ್ಟ್ ಐತೆ ರೀ. ನಾನು ನೋಡಿ. आर को राइट में रखना है और एल को लेफ्ट में रखना है. हाँ. आप लोग सभी देख लीजिए अपना पैडल, सब आगे जाएगा. भाई तो क्या करता है ना, धीरे धीरे मारते मारते पैडल नहीं देखता है, सोचता है पकड़ा हूँ, ऐसे मारता है. भैया क्या आगे नहीं जा रहा, बोल ನೀರು ಬರುತ್ತೆ ಒಳಗಡೆ ಅಷ್ಟೇ. क्या नहीं मार पाएंगे ना आगे जाके. तो आपका क्या आपको आगे जाना है, इसलिए पैडल डीप मारना है, ओके? डीप पानी में इतना तक मारना है, ऐसे. ರೈಟ್ ಲೆಫ್ಟ್ ರೈಟ್ ಹಿಂಗೆ ಹಿಂಗೆ. पीछे वाले को भिगा दे. ಓಕೆ ಬಾ, ನಾನು ಹಿಂದೆ ಬರ್ಗ ಮಕ್ಕ ಹಿಂಗೆ ಎತ್ತಿ ಬಿಸಾಕ್ಬಿಡ್ತೀನಿ. ओके गाइस, ಓಕೆ देखिए ध्यान दे दीजिए, ध्यान से सुनिए, ध्यान से बस, ओके? फर्स्ट जाने के बाद आपको पता चलेगा. अभी आगे जाने के बाद वहाँ फंस जाते हैं, हाँ. तो उसके बाद रिवर्स आना है, क्योंकि आगे फंसने के बाद ऑप्शन नहीं रहता उसके बाद. ಒಬ್ರಿಗೊಬ್ರು ತಳ್ಕೊಂತೀವಿ. तो उसके लिए रिवर्स आना है. ये पल इसको यहाँ करेंगे रिवर्स. कोई क्या करता है, रिवर्स करने के लिए बोलते हैं, इसको ऐसे करना फटाक से, इसको ऐसे नहीं करना है. इसको ऐसे करना है, यहाँ से रिवर्स करना है, ओके? लेफ्ट राइट ಹಿಂಗೆ राइट, ओके ना? रिवर्स ऐसे ही करना है. ಇದು ಗೊತ್ತಾಗ್ತಿಲ್ಲ. ऐसे कर लेते हैं. उसके लिए राइट जाने के लिए ओनली लेफ्ट पैडल, ओके? ओनली लेफ्ट पैडल. ऑप्शन क्या है, ओनली लेफ्ट पैडल करने के बाद दूर से होते हैं आप लोग का, ओके ना? ಆ ಬಿಸಿಲು ಹೊಡಿತೈತೆ. फिर क्या करना है, एक बार राइट पैडल मारना है, एक बार राइट पैडल रिवर्स मारना है. रिवर्स क्या होगा, आपका कैक यहीं से टर्निंग होगा, ज्यादा दूर नहीं जाना पड़ेगा. ओके आप लोग को स्विमिंग आता है? नहीं नहीं आता है नो प्रॉब्लम आता है. इसको आता है, बहुत अच्छा है. नहीं आता तो डरने की बात नहीं है. नहीं, आप लोग के पास लाइफ जैकेट दिया गया है ना, इसमें देखिए लॉक दिया गया है. लॉक में ना रेड कलर का बटन होगा, तो सभी बटन को आप लोग अंदर से बाहर पुश कर लीजिए और लॉक हो जाएगा. रेड कलर बटन यस यस लॉक सभी बाहर लॉक.